ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ಇನ್ನೊಂದು ಬ್ಲಡ್ ಟೆಸ್ಟ್ ಬಗ್ಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಯಾವುದಪ್ಪ ಅಂದ್ರೆ CA-125 ಬ್ಲಡ್ ಟೆಸ್ಟ್. CA-125 ಬ್ಲಡ್ ಟೆಸ್ಟ್ ಅಂದ್ರೆ ಏನು, ಡಾಕ್ಟರ್ ಈ ಟೆಸ್ಟ್ ನಿಮ್ಗೆ ಯಾಕೆ ಬರೆದು ಕೊಟ್ಟಿರ್ತಾರೆ, ಈ ಟೆಸ್ಟ್ ಯಾವ ರೀತಿ ಮಾಡ್ಲಾಗ್ತೈತಿ, ಈ ಟೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ಸ್ಪೆಷಲ್ ಪ್ರಿಪ್ರೇಷನ್ ಮಾಡಬೇಕಂತ ಇರ್ತೈತೋ ಇಲ್ಲೋ, ಇದರ ನಾರ್ಮಲ್ ವ್ಯಾಲ್ಯೂ ಎಷ್ಟು, ಮತ್ತು ಯಾವ ಕ್ಯಾನ್ಸರ್ ಇದ್ರೆ ನಿಮ್ಮ ರಕ್ತದ ಒಳಗಡೆ CA-125 ವ್ಯಾಲ್ಯೂಸ್ ನಾರ್ಮಲ್ಕಿಂತ ಜಾಸ್ತಿ ಬರ್ತಾವು, ಯಾವ ಅಂಥವು ನಾನ್ ಕ್ಯಾನ್ಸರಸ್ ಕಂಡೀಷನ್ ಅದಾವು, ಎಲ್ಲಿ ನಿಮ್ಮ CA-125 ವ್ಯಾಲ್ಯೂಸ್ ನಾರ್ಮಲ್ಕಿಂತ ಜಾಸ್ತಿ ಬರ್ತೈತಿ, ಮತ್ತು ಬರೀ CA-125 ಟೆಸ್ಟ್ ಮಾಡಿದ್ರೆ ಸಾಕ ಡಯಾಗ್ನೋಸ್ ಮಾಡಲಿಕ್ಕೆ ಇವ್ರಿಗೆ ಕ್ಯಾನ್ಸರೇ ಐತಂತ, ಇವೆಲ್ಲ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಮೊದಲಿಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ CA-125 ಅಂದ್ರೆ ಏನು. ಸೊ ನೋಡ್ರಿ, CA ಅಂದ್ರೆ ಕ್ಯಾನ್ಸರ್ ಆಂಟಿಜನ್ 125. ಇದು ಪ್ರೋಟೀನ್ ಪ್ರಾಡಕ್ಟ್ ರೀ. ಎಲ್ಲಿ ಪ್ರೆಸೆಂಟ್ ಇರ್ತೈತಪ್ಪ ಅಂದ್ರೆ ಓವೇರಿಯನ್ ಕ್ಯಾನ್ಸರ್ ಸೆಲ್ಸ್ ಮೇಲೆ ಇರ್ತೈತ್ರಿ. CA-125 ಟೆಸ್ಟ್ ಅಂದ್ರೆ ಏನು, ಈ ಟೆಸ್ಟ್ಲೆ ಮೆಜರ್ ಮಾಡ್ಲಾಗ್ತೈತ್ರಿ CA-125 ಕನ್ಸಂಟ್ರೇಷನ್ ನಿಮ್ಮ ರಕ್ತದ ಒಳಗೆ ಐತೋ ಇಲ್ಲೋ, ಐತಂದ್ರೆ ಎಷ್ಟು ಪ್ರಮಾಣದಾಗ ಐತೆ ಅದನ್ನ ಚೆಕ್ ಮಾಡ್ಲಿಕ್ಕೆ ಈ ಟೆಸ್ಟ್ ಮಾಡಿಸ್ತಾರ್ರಿ ಡಾಕ್ಟರ್ ಈ ಟೆಸ್ಟ್ ನಿಮ್ಗೆ ಯಾಕೆ ಬರೆದು ಕೊಟ್ಟಿರ್ತಾರೆ. ಸೊ ನೋಡ್ರಿ, ಪೇಷಂಟ್ ಯಾರದಾರ ಅವ್ರಿಗೆ ಓವೇರಿಯನ್ ಕ್ಯಾನ್ಸರ್ ಆಗೋ ಸಾಧ್ಯತೆ ಕಂಡು ಬಂದೈತೆ ಅಂದ್ರೆ ಡಾಕ್ಟರಿಗೆ ಆವಾಗ ನಿಮ್ಗೆ ಇದನ್ನ ಟೆಸ್ಟ್ ಬರೆದು ಕೊಟ್ಟಿರ್ತಾರ. ಇಲ್ಲ ಪೇಷಂಟಿಗೆ ಮೊದ್ಲಾಕಿಂತನೇ ಕ್ಯಾನ್ಸರ್ ಐತಂದ್ರ ಆ ಕ್ಯಾನ್ಸರ್ ಮತ್ತೆ ಏನಾರ ಹರಡಾಕ್ ಕುಂತೈತೆ, ಸ್ಪ್ರೆಡ್ ಆಗಕ್ ಕುಂತೈತೆ, ಅದನ್ನ ಕನ್ಫರ್ಮೇಶನ್ ಮಾಡ್ಕೊಳಿಕ್ಕೆ ಟೆಸ್ಟ್ ಬರೆದು ಕೊಟ್ಟಿರ್ತಾರೆ. ಇಲ್ಲ ಪೇಷಂಟ್ ಆಲ್ರೆಡಿ ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ತೊಗೊಳಕ್ ಕುಂತಾರಂದ್ರ ಅವ್ರ ಮೈ ಯಾವ ರೀತಿ ಆ ಟ್ರೀಟ್ಮೆಂಟಿಗೆ ಸ್ಪಂದಿಸಾಕ್ ಕುಂತೈತಿ, ರೆಸ್ಪಾನ್ಸ್ ಕೊಡಕ್ ಕುಂತೈತಿ, ಅದನ್ನ ಕನ್ಫರ್ಮೇಶನ್ಗೆ ಟೆಸ್ಟ್ ಮಾಡಿಸ್ತಾನ. ಇಲ್ಲ ಪೇಷಂಟಿಗೆ ಒಮ್ಮೆ ಕ್ಯಾನ್ಸರ್ ಇತ್ತು ಆದ್ರೆ ಎಲ್ಲ ಆರಾಮಾದ್ಮೇಲೆ ಮತ್ತೆ ಹೊಳ್ಳೋರ್ಗೆ ಏನಾದ್ರು ಕ್ಯಾನ್ಸರ್ ಆಗೋ ಸಾಧ್ಯತೆ ಇದೆಯೋ ಇಲ್ಲೋ ಅದನ್ನ ಕನ್ಫರ್ಮೇಶನ್ ಮಾಡ್ಕೊಳಿಕ್ಕೆ ಈ ಟೆಸ್ಟ್ ಬರೆದು ಕೊಟ್ಟಿರ್ತಾರೆ. ಈ ಟೆಸ್ಟ್ ಯಾವ ರೀತಿ ಮಾಡ್ಲಾಗ್ತೈತಿ, ಬಹಳ ಸಿಂಪಲ್ ರೀ. ಒಂದು ಸಿರಿಂಜ್ ತೊಗೊಂತಾರ, ನಿಮ್ಮ ಕೈ ಒಳಗಡೆ ನರಗಳು ಇರ್ತಾವ ನೋಡ್ರಿ, ವೇನ್ಸ್, ಅಲ್ಲಿ ಅದನ್ನ ಸಿರಿಂಜ್ ಹಾಕ್ತಾರ, ರಕ್ತ ತಕ್ಕೊಂತಾರ, ಟ್ಯೂಬ್ ಒಳಗೆ ಹಾಕಿ ಆ ಟ್ಯೂಬ್ ಲ್ಯಾಬಿಗೆ ಕೊಟ್ಟು ಕಳಿಸ್ಲಾಗ್ತೈತ್ರಿ. ಈ ಟೆಸ್ಟ್ ಮಾಡಿಸೋದಕ್ಕಿಂತ ಮುಂಚೆ ಏನಾದ್ರೂ ಸ್ಪೆಷಲ್ ತಯಾರಿ ಮಾಡ್ಕೋಬೇಕಾ. ಸೊ ನೋಡ್ರಿ, ಯಾವುದೇ ರೀತಿ ಸ್ಪೆಷಲ್ ತಯಾರಿ ಪ್ರಿಪರೇಷನ್ ಅವಶ್ಯಕತೆ ಇಲ್ಲ, ಯಾವಾಗ ಬೇಕಾದ್ರೂ ಅವಾಗ ಈ ಟೆಸ್ಟ್ ಮಾಡಿಸ್ಬೋದು. CA-125 ಬ್ಲಡ್ ಟೆಸ್ಟ್ ನಾರ್ಮಲ್ ವ್ಯಾಲ್ಯೂ ಏನು. ಸೊ ನೋಡ್ರಿ, 35 ಯೂನಿಟ್ಸ್ ಪರ್ ಮಿಲಿಲೀಟರ್, 35 ಯೂನಿಟ್ಸ್ ಪರ್ ಮಿಲಿಲೀಟರ್ ಇದ್ರದ್ದು ನಾರ್ಮಲ್ ರೇಂಜ್ ರೀ. ಈಗ ಹೇಳ್ಕೊಡ್ತೀನಿ ಯಾವ ಕ್ಯಾನ್ಸರ್ ಇದ್ರೆ CA-125 ವ್ಯಾಲ್ಯೂ ನಾರ್ಮಲ್ಕಿಂತ ಜಾಸ್ತಿ ಬರ್ತೈತಿ. ನಿಮ್ಗೇನಾದ್ರೂ ಓವೇರಿಯನ್ ಕ್ಯಾನ್ಸರ್ ಇತ್ತಂದ್ರ, ಇಲ್ಲ ಪ್ಯಾನ್ಕ್ರಿಯಾಸ್ ಕ್ಯಾನ್ಸರ್, ಕೋಲೋನ್ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಇತ್ತಂದ್ರೆ ಇದ್ರ ವ್ಯಾಲ್ಯೂ ನಾರ್ಮಲ್ಕಿಂತ ಜಾಸ್ತಿ ಬರ್ತೈತ್ರಿ. ಇಲ್ಲ ನಿಮ್ಗ ಎಂಡೋಮೆಟ್ರಿಯಲ್, ಪೆರಿಟೋನಿಯಲ್ ಮತ್ತೆ ಫ್ಯಾಲೋಪಿಯನ್ ಟ್ಯೂಬ್ ಕ್ಯಾನ್ಸರ್ ಇದ್ರು ಕೂಡ ಇದ್ರ ವ್ಯಾಲ್ಯೂ ನಾರ್ಮಲ್ಗಿಂತ ಜಾಸ್ತಿ ಬರ್ತೈತಿ. ಈಗ ಕೆಲವೊಂದಿಷ್ಟು ಪೇಷಂಟಿಗೆ ಕ್ಯಾನ್ಸರ್ ಇರಂಗಿಲ್ಲ ಅಂದ್ರೆ ಅವ್ರದ್ದು ನಾರ್ಮಲ್ಗಿಂತ ಜಾಸ್ತಿ ಬರ್ತಾ ಇದೆ CA-125 ವ್ಯಾಲ್ಯೂಸ್. ಅವು ನಾನ್ ಕ್ಯಾನ್ಸರಸ್ ಕಂಡೀಷನ್ ಯಾವುವು. ಸೊ ನೋಡ್ರಿ, ನಿಮ್ಗೆ ಎಂಡೋಮೆಟ್ರಿಯೋಸಿಸ್ ಮಹಿಳೆಯರಿಗಾಗಿರ್ತೈತ್ರಿ. ಟಿಶ್ಯೂ ಗ್ರೋತ್ ಆಗ್ತೈತ್ರಿ, ಇದು ಗರ್ಭಕೋಶದ ಹೊರಗಡೆ ಟಿಶ್ಯೂ ಗ್ರೋ ಆಗ್ತಿರ್ತಾವ ಆ ಕಂಡೀಷನ್ಯಾಗ. ಇಲ್ಲ ನಿಮ್ಗೆ ಹೆಪಟೈಟಿಸ್, ನಿಮ್ ಲಿವರ್ದಾಗ ಏನಾರ ಬಾವು ಬಂದೈತಂದ್ರ ಆವಾಗ. ಇಲ್ಲ ಯುಟ್ರೈನ್ ಫೈಬ್ರಾಯ್ಡ್ಸ್, ನಾನ್ ಕ್ಯಾನ್ಸರಸ್ ಗಡ್ಡಿಗಳು ಆಗ್ತಾವ್ರಿ ಮಹಿಳೆಯರ ಗರ್ಭಕೋಶ ಒಳಗಡೆ ಆವಾಗ. ಇಲ್ಲ PID, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್, ಇನ್ಫೆಕ್ಷನ್ ಆಗಿರ್ತೈತ್ರಿ ಪೆಲ್ವಿಕ್ ರೀಜನ್ ಮಹಿಳೆಯರಿಗೆ, ಆವಾಗ ಇದ್ರ ವ್ಯಾಲ್ಯೂ ಜಾಸ್ತಿ ಬರ್ತೈತಿ. ಇಲ್ಲ ಸಿರೋಸಿಸ್ ಅಂದ್ರೆ ಲಿವರ್ ಕೊಳಿಯೋ ಸ್ಟೇಜ್ನಾಗ ಹೋಗ್ತೈತಿ, ಸ್ಕಾರ್ ಆಗ್ತಿರ್ತೈತಿ ಲಿವರ್ನಾಗ, ಆ ಸ್ಟೇಜ್ನಾಗ ಕೂಡ CA-125 ವ್ಯಾಲ್ಯೂಸ್ ನಾರ್ಮಲ್ಗಿಂತ ಜಾಸ್ತಿ ಬರ್ತಾವ್ರಿ. ಬರೇ CA-125 ಟೆಸ್ಟ್ ಮಾಡಿದ್ರೆ ಸಾಕ ಕನ್ಫರ್ಮೇಶನ್ಗೆ ಪೇಷಂಟ್ ಕ್ಯಾನ್ಸರ್ ಐತಂತ ಇಲ್ಲ. ಇದಕ್ಕೆ ಡಾಕ್ಟರ್ ಬೇರೆ ಟೆಸ್ಟ್ ಕೂಡ ಬರೆದು ಕೊಡ್ತಾರ್ರಿ. ರೇಡಿಯೋಲಾಜಿಕಲ್ ಟೆಸ್ಟ್, ಸ್ಕ್ಯಾನಿಂಗ್ ಬರೆದು ಕೊಟ್ಟಿರ್ತಾರೆ, CT ಟೆಸ್ಟ್, MRI ಟೆಸ್ಟ್, ಅದ್ರಲ್ಲೇ ಕನ್ಫರ್ಮೇಶನ್ ತಗೊಂತಾರ. ಇಲ್ಲ ಪ್ಯಾಥಾಲಜಿಕಲ್ ಬಯೋಪ್ಸಿ ಮಾಡಿಸ್ಲಾಗ್ತೈತ್ರಿ, ಅದ್ರಲ್ಲೇ ಪೂರ್ತಿ ಕನ್ಫರ್ಮ್ ಆಗ್ಬಿಡ್ತೈತಿ ಇವ್ರಿಗೆ ಕ್ಯಾನ್ಸರೇ ಇದೆ ಅಂತ. ಸೊ ಅನ್ಕೊಂತೀನಿ CA-125 ಬ್ಲಡ್ ಟೆಸ್ಟ್ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಾಗ ಏನು ಮಾಹಿತಿ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ವಿಡಿಯೋಸ್ ನೋಡ್ಬೇಕಾ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಪ್ರೆಸ್ ಮಾಡಿಬಿಡ್ರಿ. ಅದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.